ಸರ್ ನಮ್ದು ಇದು ಸೈಟ್ ಇದೆ ಸರ್, ವೀರಸಾಗರ ಯಲಹಂಕ ಮಹಾತ್ಮ ಗಾಂಧಿ ಲೇಔಟ್. ಅಲ್ಲಿ ಕಾಲುವೆ ಅಲೈನ್ಮೆಂಟೇ ಇರಲಿಲ್ಲ ಸರ್. ಹಿಂಗೆ ಹೋಗಬೇಕಾಗಿದ್ದು ಅಲೈನ್ಮೆಂಟ್ ಚೇಂಜ್ ಮಾಡಿ ರಾತ್ರಿ ಬಂದು ನಮಗೆ ಇದು ರೆಗ್ಯುಲರೈಸ್ ಮಾಡಿಕೊಟ್ಟಿದ್ದಾರೆ ಸರ್. ಹೀಗಿದ್ದು ನಮ್ಮದು ರಾತ್ರಿ ಬಂದು ಡೆಮಾಲಿಷ್ ಮಾಡಿಬಿಟ್ರು ಸರ್ ಕಾಂಪೌಂಡು. ನಾನು ಆಮೇಲೆ JCC ಕಮಿಟಿಗೆ ಮಾತಾಡಿ ಅಂದರು ಇಂಜಿನಿಯರ್ಸು. ಅಲ್ಲಿ ಹೋಗಿ ಮಾತಾಡಿದ್ರೆ ಅವ್ರು ಹೇಳಿದ್ರು ಸರ್, ನಮಗೆ ಚೇರ್ಮನ್ನು ಹೇಳಿದ್ದಾರೆ ಕನ್ಸಿಡರ್ ಮಾಡಿ ಇವ್ರಿಗೆ ಬದಲಿ ಜಾಗ ಕೊಡಿ. ನೋಡಿ ಸರ್, ಬದಲಿ ಜಾಗ ಕೊಡಿ ಅಂತ ಜಸ್ಟಿಸ್ ಚಂದ್ರಶೇಖರ್ ಸರ್ ಹೇಳಿದ್ದಾರೆ. ಇವಾಗ ಆದರೂ ನಮ್ಗೆ ಬದಲಿ ಜಾಗ ಕೊಡೋಕ್ಕೆ ಯಾರೂ ಕ್ಲಾರಿಟಿನೇ ಕೊಡ್ತಾ ಇಲ್ಲ ಸರ್. 80% ಜಾಗ ಒಟ್ಟೋಗಿದೆ ಸರ್, ಮಿಕ್ಕಿರೋ 20% ಸರ್ ನಮ್ಮದು. ನಮಗೆ ಜಸ್ಟಿಸ್ ಚಂದ್ರಶೇಖರ್ ಸರ್ ಕೂಡ ಹೇಳಿದ್ದಾರೆ ಸರ್ ಇವ್ರಿಗೆ ಬದಲಿ ಜಾಗ ಕೊಡಿ ಅಂತ. ನಾನು ಆ್ಯಕ್ಚುಲಿ ನಿಮ್ಮ ಮನೆ ಹತ್ರನೂ ಬಂದಿದ್ದೆ ಮತ್ತು ರಾಜೇಂದ್ರ ಪ್ರಸಾದ್ ಸರ್ಗೂ ಮಾತಾಡಿದೆ ಸರ್. ಅಷ್ಟರಲ್ಲೇ ಅಲೈನ್ಮೆಂಟ್ ಚೇಂಜ್ ಮಾಡಿ ಎಲ್ಲ ಡೆಮಾಲಿಷ್ ಮಾಡಿ ಗೇಟ್ ಹೊಟ್ಟೋಯ್ತು ಸರ್. ನಂದು ತುಂಬ ಲಾಸ್ ಆಯಿತು. ನನ್ನ ಜ್ಯುವೆಲ್ರಿ ಎಲ್ಲ ಇದ್ದಿದ್ದು ಮಾರಿ ನಾನು ತೊಗೊಂಡಿರೋದು ಸರ್ ಪ್ರಾಪರ್ಟಿ ಇದು. ಸರ್ ಪ್ಲೀಸ್ ಹಂಬಲ್ ಇಲ್ಲೇ ಕಮಿಷನರ್ ಹೇಳಿದ್ದೀನಿ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಸ್ತಾರೆ. ನಮ್ಮ SLO ಮೇಡಮ್ ಪ್ಲೀಸ್ ಹೇಳಿ ಸರ್ ದಯವಿಟ್ಟು ಸರ್. ನೋಡಿ ಸರ್, SLO ಮೇಡಮ್ ಸಹನಾ ಸರ್ ನಮ್ಗೆ ಆ್ಯಕ್ಚುಲಿ ಕಮಿಷನ್ ಬರೆದು ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಸರ್ ಇದು ಎಜುಕೇಷನ್ ಡಿಪಾರ್ಟ್ಮೆಂಟ್ದು NEP ರೂಲ್ಸ್ ಇದೆಯಲ್ಲ ಸರ್, ಆ್ಯಕ್ಚುಲಿ ಜೂನ್ 1ಗೆ 6 ವರ್ಷ ಆಗಿರಬೇಕು ಅಂತ ಎಲ್ಲ ಮಕ್ಳಿಗೂ ತೊಂದರೆ ಆಗ್ತಿದೆ ಸರ್. ಅಂದರೆ ನನ್ನ ಮಗಳು ಜೂನ್ 3ನೇ ತಾರೀಕು ಹುಟ್ಟಿರೋದು, ಜೂನ್ 1ಗೆ 2 ವರ್ಷ ರಿಪೀಟ್ ಮಾಡಿಸ್ಬೇಕು ಸರ್. ಎಷ್ಟೊಂದು ಮಕ್ಳಿಗೆ ಅಂದರೆ 2 ಸತಿ ಓದಬೇಕು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ತಂದ್ಬಿಟ್ಟವ್ರೆ. ಹ್ಞೂ ಸರ್, ನೋಡ್ತೀನಮ್ಮ. ಓಕೆ ಸರ್ ಅದೊಂಚೂರು ಸರ್ ಪ್ರತಿ ವರ್ಷ ರಿಪೀಟ್ ಮಾಡಬೇಕಾಗತ್ತೆ. ಹಾಗೆ ಅದೇನಾದರೂ ಚೇಂಜ್ ಮಾಡ್ಬೋದಾ ಅಂತ ಓಕೆ. ಅದು 6 ವರ್ಷ ಅಲ್ಲದೆ ಫಸ್ಟ್ ಸ್ಟ್ಯಾಂಡ್ ಕೊಡಬಾರ್ದು ಅಂತ. ಹ್ಞೂ ಸರ್, ಅದು ಮುಂಚೆ 5.5 ನಮ್ಮ ಗೌರ್ಮೆಂಟ್ ಇದ್ದಾಗ 5.5ರಿಂದ 6.5 ಅಂತಿತ್ತು ಮುಂಚೆ. ಇವಾಗ ಅಂದರೆ 6 ವರ್ಷ ಫುಲ್ ಕಂಪ್ಲೀಟ್ ಆಗಿರ್ಬೇಕು ಅಂತಿದೆ. ಅದೇನಾದರೂ ಮಾಡ್ಬೋದಾ ಸರ್?